ಇವತ್ತಿನ ಕ್ಲಾಸಲ್ಲಿ ನಾವು ಮೆಡಿಟರೇನಿಯನ್ ಸಮುದ್ರ ಇದರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಮೆಡಿಟರೇನಿಯನ್ ಸಮುದ್ರ ಎಲ್ಲಿದೆ ಅಂತೇಳಿ ಅದನ್ನು ನೋಡಿಬಿಡಿ. ಮೆಡಿಟರೇನಿಯನ್ ಸಮುದ್ರ ಇಲ್ಲಿಂದ ಪ್ರಾರಂಭವಾಗಿ ಇದರ ಉತ್ತರ ತುದಿ, ಮೆಡಿಟರೇನಿಯನ್ ಸಮುದ್ರದ ಉತ್ತರ ತುದಿ ಇಲ್ಲಿಂದ ಪ್ರಾರಂಭವಾಗಿ ಇಲ್ಲಿವರೆಗೂ, ಇಲ್ಲಿಂದ ಪ್ರಾರಂಭವಾಗಿ ಇಲ್ಲಿವರೆಗೂ ಹಬ್ಬಿರುವಂತಹ ಪ್ರಮುಖ ಸಮುದ್ರ ಮೆಡಿಟರೇನಿಯನ್ ಸಮುದ್ರ. ಇದು ಮೆಡಿಟರೇನಿಯನ್ ಸಮುದ್ರ. ನೋಡಿ, ಇಂತಹ ಮೆಡಿಟರೇನಿಯನ್ ಸಮುದ್ರ ಹಿಂದಿನ ಅಂದರೆ ಸುಮಾರು ಭೂಮಿಯ ಉಗಮದ ಸಮಯದಲ್ಲಿ, ಅಂದರೆ ಈ ಭೂಖಂಡಗಳ ಉಗಮದ ಸಮಯದಲ್ಲಿ ತೆತಿಸ್ ಸಮುದ್ರದ ಒಂದು ಭಾಗವಾಗಿತ್ತು ಅಂಥೇಳಿ ಭೂವಿಜ್ಞಾನಿಗಳು ಹೇಳ್ತಾರೆ. ಅಂದರೆ ನಮ್ಮ ಈಗಿನ ಹಿಮಾಲಯ ಪರ್ವತ ಇರುವಂಥ ಪ್ರದೇಶ ಮತ್ತು ಇದು ಒಂದೇ ರೇಖೆಯಲ್ಲಿ ಇದ್ದವು ಅಂಥೇಳಿ ಇವರು ಹೇಳ್ತಾರೆ. ಯಾರು? ಭೂವಿಜ್ಞಾನಿಗಳು. ಅದು ಇನ್ನೂ ಸಾಬೀತಾಗಬೇಕಾಗಿದೆ. ನೋಡಿ, ಇದು ಮೆಡಿಟರೇನಿಯನ್ ಸಮುದ್ರ. ಇದು 3 ಖಂಡಗಳ ನಡುವೆ ಕಂಡುಬರುತ್ತೆ. 3 ಖಂಡಗಳ ನಡುವೆ ಕಂಡುಬರುತ್ತೆ. ಅದಕ್ಕಾಗಿ ಇದನ್ನೇನಂತಾರೆ? ಭೂಮಧ್ಯ ಸಾಗರ. ಅಂದರೆ ಸುತ್ತಲೂ ಭೂಮಿಯಿಂದ ಆವೃತಪಟ್ಟಿದೆ. ಆದರೆ ಈ ಭಾಗದಲ್ಲಿ ಮಾತ್ರ ಇಲ್ಲ. ಈ ಭಾಗದಲ್ಲಿ ಸಾಗರಕ್ಕೆ ಸಂಪರ್ಕವನ್ನು ಹೊಂದಿದೆ. ಸಾಗರ ಅಂದ್ರೇನು? ನಮ್ಮ ಭೂಮಿಯಲ್ಲಿ ನೀರಿನ ದೊಡ್ಡ ಭಾಗ, ಅತಿ ದೊಡ್ಡ ಜಲರಾಶಿಯನ್ನು ನಾವು ಏನಂತೀವಿ? ಸಾಗರ ಅಂತೇಳಿ ಕರಿತೀವಿ. ಅತಿ ಚಿಕ್ಕ ಜಲರಾಶಿನ ಸಮುದ್ರ ಅಂತೇಳಿ ಕರಿತೀವಿ. ಈ ಸಾಗರಗಳಿಗೆ ಹಲವಾರು ಉಪಸಮುದ್ರಗಳು ಇರ್ತವೆ. ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಆರ್ಕ್ಟಿಕ್ ಸಾಗರ, ಈ ರೀತಿಯಾಗಿ ಹಲವಾರು ಸಾಗರಗಳು ಇದ್ದಾವೆ. ಅದಕ್ಕೆ ಉಪ ಸಮುದ್ರಗಳು ಇದ್ದಾವೆ. ಅದೇ ರೀತಿಯಾಗಿ ಅಟ್ಲಾಂಟಿಕ್ ಸಾಗರದ ಒಂದು ಉಪಸಮುದ್ರವೇ ಈ ಮೆಡಿಟರೇನಿಯನ್ ಸಮುದ್ರ. ಹಿಂದಿನ ಅಂದರೆ ಸುಮಾರು ಈ ಭೂಮಿಯ ಈ ಖಂಡಗಳ ಉಗಮದ ಸಮಯದಲ್ಲಿ ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟರೇನಿಯನ್ ಸಾಗರ ಎರಡೂ ಒಂದಾಗಿದ್ದವು. ಭೂಖಂಡಗಳ ಚಲನೆಯಿಂದ ಏನಾಯಿತು? ಸಮುದ್ರ ಮೆಡಿಟರೇನಿಯನ್ ಸಮುದ್ರ ಚಿಕ್ಕದಾಯಿತು. ಈಗ ನಾವು ಈ ಮೆಡಿಟರೇನಿಯನ್ ಸಮುದ್ರದ ದೇಶಗಳು, ಅಂದರೆ ಇಲ್ಲಿ ಇದಕ್ಕೆ ಗಡಿಯನ್ನು ಹೊಂದಿಕೊಂಡಿರುವ ದೇಶಗಳು ಮತ್ತು ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಈ ಮೆಡಿಟರೇನಿಯನ್ ಸಮುದ್ರ ಏನಿದೆಯಲ್ಲ, ಇದು ಯುರೋಪ್ ಖಂಡದ ಮೇಲೆ ಹಲವಾರು ರೀತಿಯಿಂದ ಪರಿಣಾಮ ಬೀರಿದೆ. ಯುರೋಪ್ ಖಂಡದ ಜನರ ಮೇಲೆ ಹಲವಾರು ರೀತಿಯ ಪರಿಣಾಮವನ್ನು ಬೀರಿದೆ. ಯಾವ ರೀತಿ ಅಂದರೆ ನೋಡಿ, ಆರ್ಥಿಕ ದೃಷ್ಟಿಯಿಂದ ಮತ್ತು ಸಾಮಾಜಿಕ ದೃಷ್ಟಿಯಿಂದ ಮತ್ತು ಐತಿಹಾಸಿಕವಾಗಿ ತುಂಬ ಪರಿಣಾಮವನ್ನು ಯುರೋಪ್ ಖಂಡದ ಮೇಲೆ ಬಿದ್ದಿದೆ. ಅದರ ಮುಂದೆ ತಿಳ್ಕೊಳ್ಳೋಣ. ಈಗ ಈ ಮೆಡಿಟರೇನಿಯನ್ ಸಮುದ್ರ 3 ಖಂಡಗಳ ಜೊತೆ ಅಂತ ಹೇಳಿದ್ದೆ. ಯಾವ ಖಂಡಗಳು? ನೋಡಿ, ಮೊದಲನೇದಾಗಿ ಮೆಡಿಟರೇನಿಯನ್ ಸಮುದ್ರದ ಉತ್ತರ ಭಾಗದಲ್ಲಿ ಯುರೋಪ್ ಖಂಡ ಇದೆ. ಇದು ಯುರೋಪ್ ಖಂಡ. ಪೂರ್ವ ಭಾಗದಲ್ಲಿ ಏಷ್ಯಾ. ನೋಡಿ, ಇದು ಏಷ್ಯಾ. ಈ ಕಡೆ ಎಲ್ಲ ಏಷ್ಯಾ. ಯುರೋಪ್, ಇದೆಲ್ಲ ಯುರೋಪ್. ಈ ಕಡೆ ಕೆಳಗಡೆ ಅಂದರೆ ದಕ್ಷಿಣದಲ್ಲಿ ಯಾವ ಖಂಡವಿದೆ? ಆಫ್ರಿಕಾ. ಗೊತ್ತಾಯ್ತಲ್ವ? ಮೆಡಿಟರೇನಿಯನ್ ಸಮುದ್ರ 3 ಖಂಡಗಳಿಂದ ಆವೃತವಾಗಿದೆ. ಒಂದು ಯುರೋಪ್, ಏಷ್ಯಾ, ಆಫ್ರಿಕಾ. ಒಂದು ಸಾಗರದ ಜೊತೆಗೆ ತನ್ನ ಸಂಪರ್ಕವನ್ನು ಹೊಂದಿದೆ. ಯಾವ ಸಾಗರ? ಅಟ್ಲಾಂಟಿಕ್ ಸಾಗರ. ಇದೆಲ್ಲ ಅಟ್ಲಾಂಟಿಕ್ ಸಾಗರ. ಇಲ್ಲಿ ಸಂಪರ್ಕವನ್ನು ಹೊಂದಿದೆ. ಈ ಸಂಪರ್ಕವನ್ನು ನಾವೇನಂತೀವಿ? ಈ ಚಿಕ್ಕ ದಾರಿಯನ್ನು ನಾವು ಸಂಧಿ ಅಂತ ಕರಿತೀವಿ. ಯಾವ ಸಂಧಿ? ಅದರ ಹೆಸರು ಜಿಬ್ರಾಲ್ಟರ್ ಜಲಸಂಧಿ. ಇದೇನು ಮಾಡುತ್ತೆ ನೋಡಿ, ಸ್ಪೇನ್ ಮತ್ತು ಆಫ್ರಿಕಾದ ಮೊರಾಕ್ಕೋವನ್ನು 2 ವಿಭಾಗ ಮಾಡುತ್ತೆ. ಮೆಡಿಟರೇನಿಯನ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಮುದ್ರವನ್ನು ಸೇರಿಸುತ್ತದೆ. ಗೊತ್ತಾಯ್ತಲ್ವ? ಮೆಡಿಟರೇನಿಯನ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಮುದ್ರವನ್ನು ಸೇರಿಸುತ್ತದೆ. ಈಗ ಜೊತೆಗೆ ಈ ಮೆಡಿಟರೇನಿಯನ್ ಸಮುದ್ರ ಹಲವಾರು ಉಪಸಮುದ್ರಗಳನ್ನು ಹೊಂದಿದೆ. ಇಲ್ಲಿ ಚಿಕ್ಕ ಪುಟ್ಟ ಈ ಮೆಡಿಟರೇನಿಯನ್ ಸಮುದ್ರದ ಭಾಗಗಳು ಹಲವಾರು ಉಪ ಸಮುದ್ರಗಳನ್ನು ಹೊಂದಿದೆ. ಅದನ್ನು ನೋಡೋಣ. ಮೊದಲನೇದಾಗಿ ಆಲ್ಬೋರ್ನ್ ಸಮುದ್ರ, ಉಪಸಮುದ್ರಗಳು. ಆಲ್ಬೋರ್ನ್ ಎಲ್ಲಿ ಬರುತ್ತೆ? ಇಲ್ಲಿ ನೋಡಿ, ಇದೆಲ್ಲ ಆಲ್ಬೋರ್ನ್ ಸಮುದ್ರ.
ನೀವು ನಾ ಹೇಳಬೇಕಾದ್ರೆ ಅಟ್ಲಾಸನ್ನು ನೋಡ್ತಾ ಇರಬೇಕು. ಈಗ ನಾ ಹೇಳುವಂಥ ಕೆಲವೊಂದು ಸಮುದ್ರಗಳು ಅಟ್ಲಾಸಲ್ಲಿ ಇರೋದಿಲ್ಲ, ಆದರೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತವೆ. UPSCಯಲ್ಲಿ ಈ ಸಮುದ್ರದ ಮೇಲೆ ಹಲವಾರು ಕ್ವಶನ್ಗಳು ಬಂದಿದ್ದಾವೆ, ಬೇಕಾದ್ರೆ ನೀವು ನೋಡ್ಕೋಬೋದು. ಆಲ್ಬೋರ್ನ್ ಸಮುದ್ರ ನೋಡಿ, ಆಲ್ಬೋರ್ನ್ ಸಮುದ್ರ ಇಲ್ಲಿ ಕಂಡುಬರುತ್ತೆ. ಎರಡನೇದಾಗಿ ಬೆಲರಿಕ್ ನೋಡಿ, ಬೆಲರಿಕ್ ಸಮುದ್ರ ಇದೆಲ್ಲ ಬೆಲರಿಕ್ ಸಮುದ್ರ ಇದೆಲ್ಲ ಇಲ್ಲಿಂದ ಇದೆಲ್ಲ ಕಂಡು ಬರುತ್ತಲ್ವ, ಇದೆಲ್ಲ ಬೆಲರಿಕ್ ಸಮುದ್ರ. ಎಲ್ಲಿದೆ? ಇದು ಸ್ಪೇನ್ನ ಪಕ್ಕದಲ್ಲಿ, ಅಂದರೆ ಪೂರ್ವ ಭಾಗದಲ್ಲಿ ಬೆಲರಿಕ್ ಸಮುದ್ರ. ಇದು ಏನು ಕಾಣುತ್ತಲ್ವ, ಇದು ಬೆಲರಿಕ್ ದ್ವೀಪ. ಬೆಲರಿಕ್ ದ್ವೀಪ, ಈ ಬೆಲರಿಕ್ ದ್ವೀಪ ಸ್ಪೇನ್ಗೆ ಸಂಬಂಧಪಟ್ಟಿದೆ. ಇದು ಬೆಲರಿಕ್ ದ್ವೀಪ. ಲಿಗುರಿಯನ್ ಸಮುದ್ರ ಇಲ್ಲಿ ಕಂಡುಬರುತ್ತೆ ನೋಡಿ, ಇದೆಲ್ಲ ಲಿಗುರಿಯನ್ ಸಮುದ್ರ. ಲಿಗುರಿಯನ್ ಸಮುದ್ರ ಆಮೇಲೆ ಟೆರೇನಿಯನ್ ಸಮುದ್ರ ಇಲ್ಲಿ ಕಂಡುಬರುತ್ತೆ ನೋಡಿ, ಇದೆಲ್ಲ ಟೆರೇನಿಯನ್ ಸಮುದ್ರ. ಟೆರೇನಿಯನ್ ಸಮುದ್ರ ಇಲ್ಲಿ ಕಂಡುಬರುತ್ತೆ. ಇಲ್ಲಿ ಸಿಸಿಲಿ ದ್ವೀಪ ಇದೆ, ಕೋರ್ಸಿಕಾ ದ್ವೀಪ ಇದೆ, ಸಾರ್ಡೇನಿಯಾ ದ್ವೀಪ. ಸಿಸಿಲಿ ಇಟಲಿಗೆ ಸಂಬಂಧಪಟ್ಟಿದ್ದು, ಸಾರ್ಡೇನಿಯಾ ಇಟಲಿಗೆ ಸಂಬಂಧಪಟ್ಟಿದ್ದು. ಕೋರ್ಸಿಕಾ ದ್ವೀಪ ನೆಪೋಲಿಯನ್ನ ಇತಿಹಾಸ ಓದಬೇಕಾದ್ರೆ ಕೋರ್ಸಿಕಾ ದ್ವೀಪ ಅಲ್ಲಿ ಬರುತ್ತೆ. ಕೋರ್ಸಿಕಾ ದ್ವೀಪ ಫ್ರಾನ್ಸ್ನ ಒಂದು ಭಾಗ. ಕೋರ್ಸಿಕಾ ಫ್ರಾನ್ಸ್ನ ಆಡಳಿತಕ್ಕೆ ಒಳಪಟ್ಟಿದೆ. ಇದೆಲ್ಲ ಫ್ರಾನ್ಸ್ನ ಆಡಳಿತ. ಕೋರ್ಸಿಕಾ ದ್ವೀಪ ಆಮೇಲೆ ಸಾರ್ಡೇನಿಯಾ, ಆಮೇಲೆ ಸಿಸಿಲಿ, ಮೂರು ದ್ವೀಪಗಳು ಪ್ರಮುಖವಾಗಿದ್ದಾವೆ. ನಂತರ ಕಂಡುಬರುವ ಸಮುದ್ರ ಅಂದರೆ ಏಡ್ರಿಯಾಟಿಕ್ ಸಮುದ್ರ ನೋಡಿ, ಏಡ್ರಿಯಾಟಿಕ್ ಸಮುದ್ರ ಇದೆಲ್ಲ ಏಡ್ರಿಯಾಟಿಕ್ ಸಮುದ್ರ ಇದೆಲ್ಲ ಏಡ್ರಿಯಾಟಿಕ್ ಸಮುದ್ರ. ನಂತರ ಕಂಡುಬಂದರೆ ಅಯೋನಿಯನ್ ಸಮುದ್ರ ಇದೆಲ್ಲ ಅಯೋನಿಯನ್ ಸಮುದ್ರ ಇದೆಲ್ಲ ಭಾಗ. ನಂತರ ಏಜಿಯನ್ ನೋಡಿ, ಇದೆಲ್ಲ ಏಜಿಯನ್ ಸಮುದ್ರ ಗೊತ್ತಲ್ವ, ಇದೆಲ್ಲ ಏಜಿಯನ್ ಸಮುದ್ರ. ನಂತರ ಬಂದರೆ ಮಾರ್ಮರ ನೋಡಿ, ಇದು ಮಾರ್ಮರ ಸಮುದ್ರ ತುಂಬ ಇಂಪಾರ್ಟೆಂಟ್ ನೋಡಿ. ಮಾರ್ಮರ ಸಮುದ್ರ ಯಾವ ದೇಶಗಳ ನಡುವೆ ಇದೆ ಅಂದರೆ ದೇಶ ಒಂದೇ, ಅದು ಟರ್ಕಿ. ಇದು ಟರ್ಕಿ, ಎರಡು ಟರ್ಕಿನೇ. ಇದು ಯುರೋಪ್ನಲ್ಲಿರುವ ಟರ್ಕಿ, ಇದು ಏಷ್ಯಾದಲ್ಲಿರುವ ಟರ್ಕಿ. ಇಲ್ಲಿರುವಂಥದ್ದು ಮಾರ್ಮರ ಸಮುದ್ರ. ಟರ್ಕಿಯನ್ನು ವಿಭಾಗಿಸುವ ಸಮುದ್ರ ಅಂದರೆ ಅದು ಮಾರ್ಮರ. ಇದು ಮಾರ್ಮರ ಸಮುದ್ರ. ಇದು ಮೆಡಿಟೇರಿಯನಿಯನ್ ಸಮುದ್ರದ ಉಪಸಮುದ್ರಗಳು. ಇಲ್ಲೆಲ್ಲ ಕಂಡುಬರುವ ಸಮುದ್ರಗಳು. ನೀವು ಅಟ್ಲಾಸನ್ನು ನೋಡ್ತಾ ಇರಬೇಕು. ಇದೆಲ್ಲ ಉಪಸಮುದ್ರಗಳು. ಮೆಡಿಟೇರಿಯನಿಯನ್ ಸಮುದ್ರ ಮತ್ತು ಬ್ಲ್ಯಾಕ್ ಸಮುದ್ರ, ಕಪ್ಪು ಸಮುದ್ರ, ಇವೆರಡನ್ನು ಸೇರಿಸುವ ಜಲಸಂಧಿ ಅಂದರೆ ಇಲ್ಲಿ ಬೋಸ್ಪರಸ್ ಜಲಸಂಧಿ ಅಂತ ಕಂಡುಬರುತ್ತೆ. ಯಾವುದು? ಬೋಸ್ಪರಸ್ ಜಲಸಂಧಿಗಳ ಬಗ್ಗೆ ನಾನು ಯುರೋಪ್ ಹೇಳಬೇಕಾದ್ರೆ ಹೇಳಿದ್ದೀನಿ. ಬೋಸ್ಪರಸ್ ಜಲಸಂಧಿ ಎಲ್ಲಿಗೆ ಸಂಪರ್ಕ? ಕಪ್ಪು ಸಮುದ್ರಕ್ಕೆ ಸಂಪರ್ಕ. ಇಲ್ಲಿ ಜಿಬ್ರಾಲ್ಟರ್ ಜಲಸಂಧಿ ಮೂಲಕ ಅಟ್ಲಾಂಟಿಕ್ ಸಾಗರ, ಇಲ್ಲಿ ಬೋಸ್ಪರಸ್ ಜಲಸಂಧಿ ಮೂಲಕ ಕಪ್ಪು ಸಮುದ್ರ. ಕೆಳಗೆ ಬಂದರೆ ಇಲ್ಲಿ ಒಂದು ಕಾಲುವೆ ಕಂಡುಬರುತ್ತೆ. ಆ ಸುವೇಜ್ ಕಾಲುವೆ, ಯಾವ ಕಾಲುವೆ? ಸುವೇಜ್ ಕಾಲುವೆ. ಈ ಸುವೇಜ್ ಕಾಲುವೆ ಮೂಲಕ ಅಂದರೆ ಕೃತಕವಾಗಿ ಕಾಲುವೆಯನ್ನು ನಾವು ಮಾಡಿದ್ದೇವೆ. ಸುವೇಜ್ ಕಾಲುವೆ ಮೂಲಕ ಕೆಂಪು ಸಮುದ್ರಕ್ಕೆ ಸಂಪರ್ಕವನ್ನು ಹೊಂದಿದೆ. ಕೆಂಪು ಸಮುದ್ರ, ಏಷ್ಯಾದ ಕೆಂಪು ಸಮುದ್ರ, ಆಫ್ರಿಕಾ ಮತ್ತು ಏಷ್ಯಾವನ್ನು ವಿಭಾಗ ಮಾಡುವ ಸಮುದ್ರ. ಆ ಕೆಂಪು ಸಮುದ್ರಕ್ಕೆ ಸುವೇಜ್ ಕಾಲುವೆ ಮೂಲಕ ಮೆಡಿಟರೇನಿಯನ್ ಸಿ ಮತ್ತು ಕೆಂಪು ಸಮುದ್ರಕ್ಕೆ ಸಂಪರ್ಕವನ್ನು ಹೊಂದಿದೆ. ಗೊತ್ತಾಯ್ತಲ್ವ? ಇದು ಮೆಡಿಟರೇನಿಯನ್ ಸಮುದ್ರದ ಉಪಸಮುದ್ರಗಳು ಅಥವಾ ಅದರ ಜಲಸಂಧಿಗಳು, ಸಂಪರ್ಕ ಜಲಸಂಧಿಗಳು ಮತ್ತು ಒಂದು ಕೃತಕ ಕಾಲುವೆ ಸುವೇಜ್ ಕಾಲುವೆ. ಇಷ್ಟು ಗೊತ್ತಾಯಿತು. ಈಗ ಇದಕ್ಕೆ ಗಡಿಯನ್ನು ಹೊಂದಿರುವ ದೇಶಗಳು ನೋಡಿ. ಮೆಡಿಟರೇನಿಯನ್ ಸಮುದ್ರ 3 ಖಂಡಗಳ ನಡುವೆ ಇದೆ. 3 ಖಂಡಗಳ ನಡುವೆ ಅಂದರೆ 3 ಖಂಡಗಳ
ದೇಶಗಳು ಸಹಿತ ಇದಕ್ಕೆ ಗಡಿಯನ್ನು ಹೊಂದಿರ್ತವೆ. ನೋಡಿ, ಮೊದಲನೇದಾಗಿ ನಾವು ಯುರೋಪಿನ ದೇಶಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಜೊತೆಗೆ ಗಡಿಯನ್ನು ಹೊಂದಿರುವ ದೇಶಗಳು. ಸ್ಪೇನ್ ನೋಡಿ, ಇದು ಸ್ಪೇನ್. ಇದು ಪೋರ್ಚುಗಲ್. ಇದು ಗಡಿಯನ್ನು ಹೊಂದಿಲ್ಲ. ಪೋರ್ಚುಗಲ್ ಗಡಿಯನ್ನು ಹೊಂದಿಲ್ಲ. ಸ್ಪೇನ್ ಮಾತ್ರ ಗಡಿಯನ್ನು ಹೊಂದಿದೆ. ಸ್ಪೇನ್. ಎರಡನೇದು ಫ್ರಾನ್ಸ್. ಸ್ಪೇನ್ನ ನಂತರ ಫ್ರಾನ್ಸ್ ನೋಡಿ, ಇಲ್ಲಿ ಗಡಿಯನ್ನು ಹೊಂದಿದೆ. ನಂತರ ಮೊನಾಕೋ ಅನ್ನೋದು ಒಂದು ಚಿಕ್ಕ ದೇಶ. ಇಲ್ಲಿ ಟೋಟಲ್ 21 ದೇಶಗಳು ಮೆಡಿಟರೇನಿಯನ್ ಸಮುದ್ರಕ್ಕೆ ಗಡಿಯನ್ನು ಹೊಂದಿವೆ. ಎಲ್ಲ ಖಂಡದ ಸೇರಿಸಿ 21 ದೇಶಗಳು ಮೆಡಿಟರೇನಿಯನ್ ಸಮುದ್ರಕ್ಕೆ ಗಡಿಯನ್ನು ಹೊಂದಿವೆ. ಈಗ ಸ್ಪೇನ್, ಫ್ರಾನ್ಸ್ ಮತ್ತು ಮೊನಾಕೋ ಅನ್ನೋದು ಇಲ್ಲಿದೆ ನೋಡಿ. ಇದು ಮೊನಾಕೋ ದೇಶ. ಇದು ಸಹಿತ ಗಡಿಯನ್ನು ಹೊಂದಿದೆ. ನಂತರ ಇಟಲಿ ನೋಡಿ, ಇದೆಲ್ಲ ಇಟಲಿ ಇದೆಲ್ಲ. ನಂತರ ಸ್ಲೋವೇನಿಯಾ ಇಲ್ಲಿ ನೋಡಿ, ಇದು ಸ್ಲೋವೇನಿಯಾ ಇಲ್ಲಿ ಗಡಿಯನ್ನು ಹೊಂದಿದೆ. ನಂತರ ಕ್ರೊಯೇಷಿಯಾ ನೋಡಿ, ಇಲ್ಲಿಂದ ಪ್ರಾರಂಭವಾಗಿ ಇದೆಲ್ಲ ಗಡಿಯನ್ನು ಕ್ರೊಯೇಷಿಯಾದ ಗಡಿ. ನಂತರ ಬೋಸ್ನಿಯಾ ಮತ್ತು ಹರ್ಜಗೋವಿಯಾ ನೋಡಿ, ಇದು ಬೋಸ್ನಿಯಾ ಮತ್ತು ಹರ್ಜಗೋವಿಯಾ ಇಲ್ಲಿ ಗಡಿಯನ್ನು ಇದು ಹೊಂದಿದೆ. ನಂತರ ಮಾಂಟೆನಿಗ್ರೋ ನೋಡಿ, ಇದು ಮಾಂಟೆನಿಗ್ರೋ, ಇದು ಸಹಿತ ಗಡಿಯನ್ನು ಹೊಂದಿದೆ. ನಂತರ ಅಲ್ಬೇನಿಯಾ ನೋಡಿ, ಇದು ಅಲ್ಬೇನಿಯಾ, ಇದು ಸಹಿತ ಗಡಿಯನ್ನು ಹೊಂದಿದೆ. ನಂತರ ಗ್ರೀಸ್ ನೋಡಿ, ಇದೆಲ್ಲ ಗ್ರೀಸ್ ಗೊತ್ತಾಯ್ತಲ್ವ. ಇದು ಮಾಲ್ಟಾ ಒಂದು ಪ್ರಮುಖ ದೇಶ. ಏನಂದರೆ ಇದು ಮೆಡಿಟರೇನಿಯನ್ ಸಮುದ್ರದಲ್ಲಿರುವ ದ್ವೀಪ ದೇಶ. ಮೆಡಿಟರೇನಿಯನ್ ಸಮುದ್ರದಲ್ಲಿ 2 ದ್ವೀಪ ದೇಶಗಳು, ಒಂದು ಮಾಲ್ಟಾ, ಇನ್ನೊಂದು ಸೈಪ್ರಸ್. ಮಾಲ್ಟಾ ಇಲ್ಲಿದೆ ನೋಡಿ, ಇದು ಮಾಲ್ಟಾ. ಇದು ಮೆಡಿಟರೇನಿಯನ್ ಸಮುದ್ರದಲ್ಲಿರುವ ಒಂದು ಪ್ರಮುಖ ದ್ವೀಪ ದೇಶ, ಐಸ್ಲ್ಯಾಂಡ್ ಕಂಟ್ರಿ ಅಂತೇಳಿ ಕರಿತೀವಿ. ಗೊತ್ತಾಯ್ತಲ್ವ. ಇನ್ನೊಂದು ಸಲ ನೋಡ್ಕೊಂಬಿಡ್ರಿ. ಸ್ಪೇನು, ಫ್ರಾನ್ಸು, ಇಟಲಿ, ಸ್ಲೋವೇನಿಯಾ, ಕ್ರೊಯೇಷಿಯಾ, ಮಾಂಟೆನಿಗ್ರೋ, ಇದು ಬೋಸ್ನಿಯಾ ಮತ್ತು ಹರ್ಜಗೋವಿಯಾ, ಮಾಂಟೆನಿಗ್ರೋ, ಅಲ್ಬೇನಿಯಾ, ಗ್ರೀಸ್. ಗೊತ್ತಾಯ್ತಲ್ವ. ಅಟ್ಲಾಸನ್ನು ನೋಡಿ, ನಾನು ಹೇಳಬೇಕಾದ್ರೆ ಒಂದು ನೋಡ್ತಾ ಇರಿ. ಇದು ಗ್ರೀಸ್ನ ನಂತರ ಒಂದು ದ್ವೀಪ ದೇಶ ಮಾಲ್ಟಾ ಇಲ್ಲಿದೆ. ಇದು ಯುರೋಪಿನ ಗಡಿಯನ್ನು ಹೊಂದಿರುವ ದೇಶಗಳು, ಮೆಡಿಟರೇನಿಯನ್ ಸಮುದ್ರಕ್ಕೆ ಗಡಿಯನ್ನು ಹೊಂದಿರುವ ಯುರೋಪಿನ ದೇಶಗಳು. ಇಷ್ಟು ದೇಶಗಳು. ಈಗ ಆಫ್ರಿಕಾ ನೋಡು. ಆಫ್ರಿಕಾದಿಂದ ಮೆಡಿಟರೇನಿಯನ್ ಸೀಗೆ ಗಡಿಯನ್ನು ಹೊಂದಿರುವ ದೇಶ ಅಂದರೆ ಒಂದು ಮೊರಾಕೋ, ಎರಡನೇದು ಅಲ್ಜೀರಿಯಾ, ಮೂರನೇದು ಟ್ಯುನೀಷಿಯಾ, TU ಅಂತ ಬರ್ತೀನಿ, ಇದು ಟ್ಯುನೀಷಿಯಾ ದೇಶ. ನಂತರ ಲಿಬಿಯಾ, ನಂತರ ಈಜಿಪ್ಟ್. 1 2 3 4 5 ದೇಶಗಳು, ಆಫ್ರಿಕಾದ 5 ದೇಶಗಳು ಮೆಡಿಟರೇನಿಯನ್ ಸಮುದ್ರಕ್ಕೆ ಗಡಿಯನ್ನು ಹಂಚಿಕೊಂಡಿವೆ. ಈಗ ಬಂದರೆ ಏಷ್ಯಾಗೆ ಬಂದರೆ ಏಷ್ಯಾದ ಯಾವ ದೇಶಗಳು ಮೆಡಿಟರೇನಿಯನ್ ಸಮುದ್ರಕ್ಕೆ ಗಡಿಯನ್ನು ಹೊಂದಿವೆ ಅಂದರೆ ಅದು ಟರ್ಕಿ ಪ್ರಮುಖ ದೇಶ. ಟರ್ಕಿ ಪ್ರಮುಖ ದೇಶ. ಇದು ಟರ್ಕಿಯ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಅಂದರೆ ಇದು ಕಪ್ಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರದ ನಡುವೆ ಇದೆ ನೋಡಿ. ಇದು ಮೆಡಿಟರೇನಿಯನ್ ಸಮುದ್ರ, ಇದು ಕಪ್ಪು ಸಮುದ್ರ, ಇದರ ನಡುವೆ ಇದೆಯಲ್ವ. ಮೆಡಿಟರೇನಿಯನ್ ಸಮುದ್ರ ಮೇಲೆ ಕಪ್ಪು ಸಮುದ್ರ, ಇದರ ನಡುವೆ ಇರೋದು ಟರ್ಕಿ, ಒಂದು ಪ್ರಮುಖ ದೇಶ. ನಂತರ ಸಿರಿಯಾ, ಇಲ್ಲಿ ಸಿರಿಯಾ ಬರುತ್ತೆ. ನಂತರ ಲೆಬನಾನ್ ಬರುತ್ತೆ. ನಂತರ ಇಸ್ರೇಲ್ ಬರುತ್ತೆ.
ಇಸ್ರೇಲ್, ಲೆಬನಾನ್, ಸಿರಿಯಾ. ಇನ್ನೊಂದು ದೇಶ ಇದೆ, ಅದು ಸೈಪ್ರಸ್. ಸೈಪ್ರಸ್ ಒಂದು ದ್ವೀಪ ದೇಶ. ಇಲ್ಲಿ ನೋಡಿ, ಇದು ಸೈಪ್ರಸ್. ಸೈಪ್ರಸ್ ಮತ್ತು ಮಾಲ್ಟಾ ಇವೆರಡು ಮೆಡಿಟರೇನಿಯನ್ ಸಮುದ್ರದಲ್ಲಿರುವ ದ್ವೀಪ ದೇಶಗಳು. ಇದು ನೆನಪಿಟ್ಕೋಬೇಕು, ಮಾಲ್ಟಾ ಮತ್ತು ಸೈಪ್ರಸ್. ಗೊತ್ತಾಯ್ತಲ್ವ? ಇದು ಪ್ರಮುಖ ದ್ವೀಪ ದೇಶಗಳು. ಎಲ್ಲಿ? ಮೆಡಿಟರೇನಿಯನ್ ಸಮುದ್ರದಲ್ಲಿ. ಗೊತ್ತಾಯ್ತಲ್ವ? ಯುರೋಪ್ ಖಂಡದ ದೇಶದ ಗಡಿಗಳು ನೋಡಿದ್ವಿ, ಆಫ್ರಿಕಾ ಖಂಡದ ಗಡಿ ದೇಶಗಳು ನೋಡಿದ್ವಿ, ಏಷ್ಯಾದ ಗಡಿ ದೇಶಗಳು ನೋಡಿದ್ವಿ. ಈಗೇನು ಮಾಡೋಣ, ಮೆಡಿಟರೇನಿಯನ್ ಕ್ಲೈಮೇಟ್ ಬಗ್ಗೆ ತಿಳ್ಕೊಳ್ಳೋಣ. ಮೆಡಿಟರೇನಿಯನ್ ಕ್ಲೈಮೇಟ್ ಅಥವಾ ಮೆಡಿಟರೇನಿಯನ್ ವಾಯುಗುಣ, ಮೆಡಿಟರೇನಿಯನ್ ಹವಾಮಾನ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಜಗತ್ತಿನಲ್ಲಿ ಹಲವಾರು ರೀತಿಯ ಹವಾಮಾನಗಳು ಕಂಡುಬರುತ್ತವೆ. ಅದರಲ್ಲಿ ಪ್ರಮುಖವಾಗಿ ಮೆಡಿಟರೇನಿಯನ್ ಇದೊಂದು ಹವಾಮಾನ ಒಂದು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ. ಹೇಗಂದರೆ ನೋಡಿ, ಈ ಮೆಡಿಟರೇನಿಯನ್ ಹವಾಮಾನದಲ್ಲಿ ಎರಡು ರೀತಿ ನಿಮಗೆ ಕಂಡುಬರುತ್ತೆ. ಒಂದು ಸಮ್ಮರ್, ಇನ್ನೊಂದು ವಿಂಟರ್. ಸಮ್ಮರ್ನಲ್ಲಿ ಏನಾಗಿರುತ್ತೆ, ಬಿಸಿಯಾಗಿರುತ್ತೆ, ಕಾಮನಾಗಿ ಬಿಸಿಯಾಗಿರುತ್ತೆ ಮತ್ತು ಡ್ರೈ ಆಗಿರುತ್ತೆ. ಸಮ್ಮರ್ ಬಿಸಿಯಾಗಿರುತ್ತೆ ಮತ್ತು ಡ್ರೈ ಆಗಿರುತ್ತೆ. ಇಲ್ಲಿ ಒಂದು ಅಧಿಕ ಒತ್ತಡದ ಪಟ್ಟಿ ಬರುತ್ತೆ. ಅದು ಏನಾಗುತ್ತೆ, ಸಮ್ಮರಲ್ಲಿ ಮೇಲೆ ಸರಿಯುತ್ತೆ. ಒತ್ತಡ ಪಟ್ಟಿಗಳ ಮೇಲೆ ಸರಿಯೋದು, ಕೆಳಗೆ ಸರಿಯೋದು ನಿಮಗೆ ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀವಿ. ಒತ್ತಡ ಪಟ್ಟಿಗಳ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ, ಈಗ ಜಸ್ಟ್ ತಿಳ್ಕೊರಿ. ಹಾಟ್ ಆ್ಯಂಡ್ ಡ್ರೈ ಸಮ್ಮರ್. ಹಾಟ್ ಆ್ಯಂಡ್ ಡ್ರೈ ಸಮ್ಮರ್ ಅಂದರೆ ಸಮ್ಮರ್ ಸೀಸನಲ್ಲಿ, ಅಂದರೆ ನಮ್ಮ ಭಾರತದಲ್ಲಿ ಬೇಸಿಗೆ ಇದ್ದಾಗ, ಅಂದರೆ ಅದೇ ಈ ಉತ್ತರ ಗೋಲಾರ್ಧದಲ್ಲಿ ಬೇಸಿಗೆ ಇದ್ದಾಗ, ಇಲ್ಲಿ ಬೇಸಿಗೆ ಇದ್ದಾಗ ಇಲ್ಲಿ ಏನಿರುತ್ತೆ, ಡ್ರೈ ಆಗಿರುತ್ತೆ, ಶುಷ್ಕವಾಗಿರುತ್ತೆ ಮತ್ತು ಬಿಸಿಯಾಗಿರುತ್ತೆ ಈ ಭಾಗದಲ್ಲಿ. ವಿಂಟರ್ ಅಂದರೆ ಚಳಿಗಾಲದಲ್ಲಿ ಇಲ್ಲೇನೈತೆ, ಮೈಲ್ಡ್ ಮತ್ತು ವೆಟ್ ಆಗಿರುತ್ತೆ. ಅಂದರೆ ಈ ಭಾಗದಲ್ಲಿ ಚಳಿಗಾಲದಲ್ಲಿ ಮಳೆ ಬರುತ್ತೆ. ಅಂದರೆ ವೆಟ್ ಆಗಿರುತ್ತೆ ಮತ್ತು ಏನಾಗಿರುತ್ತೆ, ಮೈಲ್ಡ್ ಆಗಿರುತ್ತೆ, ಸೌಮ್ಯವಾದ ಹಸಿಯಾಗಿರುತ್ತೆ, ಸೌಮ್ಯವಾಗಿ ಮಳೆ ಬರುತ್ತೆ. ಗೊತ್ತಾಯ್ತಲ್ವ? ಈ ಭಾಗದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಇದನ್ನು ಗಾರ್ಡನ್ ಆಫ್ ವರ್ಲ್ಡ್ ಅಂತೇಳಿ ಕರಿತೀವಿ. ಗಾರ್ಡನ್ ಆಫ್ ವರ್ಲ್ಡ್ ಅಂದರೆ ಜಗತ್ತಿನ ಉದ್ಯಾನ. ಯಾವುದಕ್ಕೆ ಕರಿತೀವಿ? ಮೆಡಿಟರೇನಿಯನ್ ಕ್ಲೈಮೇಟಿಗೆ. ಮೆಡಿಟರೇನಿಯನ್ ಹವಾಮಾನಕ್ಕೆ ಜಗತ್ತಿನ ಉದ್ಯಾನ ಅಂತೇಳಿ ಕರಿತೀವಿ. ಜಗತ್ತಿನ ಉದ್ಯಾನವನ್ನು ನಿರ್ಮಾಣ ಮಾಡಿದ ಹವಾಮಾನ ಯಾವುದು ಅಂದರೆ ಅದು ಮೆಡಿಟರೇನಿಯನ್ ಹವಾಮಾನ. ಯಾಕಂದರೆ ನೋಡಿ, ನಮ್ಮ ಜಗತ್ತಿನಲ್ಲಿ ಸಿಟ್ರಸ್ ಹಣ್ಣುಗಳು ಇರ್ತಾವಲ್ಲ, ಹುಳಿ ಹಣ್ಣುಗಳು ಉತ್ಪಾದನೆ ಮಾಡುವ ಪ್ರಮುಖ ಖಂಡ ಅಂದರೆ ಅದು ಯುರೋಪಿನ ಮೆಡಿಟರೇನಿಯನ್ ಕ್ಲೈಮೇಟನ್ನು ಹೊಂದಿರುವ ದೇಶಗಳು, ಯುರೋಪ್ನ ಈ ಭಾಗದ ದೇಶಗಳು. ಇವೆಲ್ಲ ಏನು ಮಾಡ್ತವೆ, ಸಿಟ್ರಸ್ ಹಣ್ಣುಗಳು ಅಂದರೆ ಜಗತ್ತಿನ 70% ಸಿಟ್ರಸ್ ಹಣ್ಣುಗಳು ಏನು ಮಾಡ್ತವೆ, ಉತ್ಪಾದನೆ ಮಾಡ್ತವೆ. ಮತ್ತು ಜಗತ್ತಿನ 65% ವೈನನ್ನು ತಯಾರು ಮಾಡೋದು ಇದೇ ದೇಶಗಳು. ವೈನನ್ನು ತಯಾರು ಮಾಡ್ತವೆ. ಯಾಕೆಂದರೆ ಈ ಹವಾಗುಣ, ಮೆಡಿಟರೇನಿಯನ್ ಹವಾಗುಣ ಇದೆಯಲ್ಲ, ಅದು ಅಂತಹ ಒಂದು ಶಕ್ತಿಯನ್ನು ಹೊಂದಿದೆ. ಇದೇ ರೀತಿಯ ಮೆಡಿಟರೇನಿಯನ್ ಹವಾಗುಣ ಹೊಂದಿರೋದು ಅಂದರೆ ದಕ್ಷಿಣ ಆಫ್ರಿಕಾದ ದಕ್ಷಿಣದಲ್ಲಿರುವ ಸೌತ್ ಆಫ್ರಿಕಾ ಕೇಪ್ ಆಫ್ ಗುಡ್ ಹೋಪ್ ಅಂತ ಹೇಳ್ತೀವಲ್ವ, ಅಲ್ಲಿ ಅದೊಂದು. ಮತ್ತು ಚಿಲಿ ಅಂದರೆ 40 ಡಿಗ್ರಿ ಉತ್ತರ ಮತ್ತು 40 ಡಿಗ್ರಿ ದಕ್ಷಿಣದಲ್ಲಿ ಈ ರೀತಿಯ ಹವಾಮಾನ ಕಂಡುಬರುತ್ತೆ. ಎಲ್ಲ ಕಡೆ ಅಲ್ಲ, ಕೆಲವು ಭಾಗದಲ್ಲಿ ಮಾತ್ರ. ಎಲ್ಲಿ ಅಂದರೆ ಕೆಳಗೆ ಗುಡ್ ಹೋಪ್ ಮತ್ತು ಈ ಕಡೆ ಸೆಂಟ್ರಲ್ ಚಿಲಿ, ಅಮೇರಿಕಾದ ಕ್ಯಾಲಿಫೋರ್ನಿಯಾದ ಒಂದು ಭಾಗ. ಗೊತ್ತಾಯ್ತಲ್ವ? ಇಷ್ಟು ಯುರೋಪ್. ಈಗ ಈ ಮೆಡಿಟರೇನಿಯನ್ ಹವಾಮಾನ ಹೊಂದಿರುವ ದೇಶಗಳಂದರೆ ಅದು ನೋಡಿ, ಪೋರ್ಚುಗಲ್ ಮೆಡಿಟರೇನಿಯನ್ ಹವಾಮಾನವನ್ನು ಹೊಂದಿದೆ. ಪೋರ್ಚುಗಲ್, ಸ್ಪೇನ್, ಫ್ರಾನ್ಸ್ ಇವೆಲ್ಲ ದೇಶಗಳು ಮೆಡಿಟರೇನಿಯನ್ ಹವಾಮಾನವನ್ನು ಹೊಂದಿದೆ. ಇವೆಲ್ಲ ದೇಶಗಳು ಇದರ ದಕ್ಷಿಣ, ಇಲ್ಲಿಂದ ಪ್ರಾರಂಭವಾಗಿ ಇದೆಲ್ಲ ದೇಶಗಳು ಮೆಡಿಟರೇನಿಯನ್ ಹವಾಮಾನವನ್ನು ಹೊಂದಿವೆ. ಇವೆಲ್ಲ ದೇಶಗಳು ಮೆಡಿಟರೇನಿಯನ್ ಹವಾಮಾನ ಹೊಂದಿವೆ. ಜೊತೆಗೆ ಏಷ್ಯಾದ ಈ ದೇಶಗಳು ಸಿರಿಯಾ, ಲೆಬನಾನ್, ಇಸ್ರೇಲ್
ಇವೆಲ್ಲ ದೇಶಗಳು ಸಹಿತ ಮೆಡಿಟರೇನಿಯನ್ ಹವಾಮಾನವನ್ನು ಹೊಂದಿವೆ. ಮೊರಾಕೊ, ಅಲ್ಜೀರಿಯಾ, ಟ್ಯುನೀಷಿಯಾ, ಲಿಬಿಯಾ ಈ ದೇಶಗಳು ಮೆಡಿಟರೇನಿಯನ್ ಹವಾಮಾನ. ಈಜಿಪ್ಟ್ನ ಸ್ವಲ್ಪ ಭಾಗ ಮಾತ್ರ ಈ ಮೇಲ್ಗಡೆ. ಸೈಪ್ರಸ್ ಇದು ಸಹಿತ ಮೆಡಿಟರೇನಿಯನ್ ಹವಾಮಾನವನ್ನು ಹೊಂದಿದೆ. ಇವೆಲ್ಲ ದೇಶಗಳು ಮೆಡಿಟರೇನಿಯನ್ ಹವಾಮಾನವನ್ನು ಹೊಂದಿವೆ. ಇವು ಬಿಟ್ಟರೆ ಬೇರೆ ಯಾವುದು ಮೆಡಿಟರೇನಿಯನ್ ಹವಾಮಾನವನ್ನು ಹೊಂದಿಲ್ಲ. ಗೊತ್ತಾಯ್ತಲ್ವ? ಇಷ್ಟು ಮೆಡಿಟರೇನಿಯನ್ ಭಾಗದ ಮೆಡಿಟರೇನಿಯನ್ ಸಮುದ್ರದ ಒಂದು ಮಾಹಿತಿ. ಇದರಲ್ಲಿ ನಾನು ಈ ಮಾಹಿತಿಯಲ್ಲಿ ಏನಾದರೂ ಹೇಳಬೇಕಾಗಿತ್ತದೋ ಏನಾದರೂ ಬಿಟ್ಟಿದ್ದಂದರೆ ನೀವು ಕಮೆಂಟ್ ಮಾಡ್ಬೋದು ಮತ್ತು ನನಗೆ ಹೇಳ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದನ್ನು ಹೇಳ್ತೇನೆ. ಓಕೆ.